ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ವಾರಣಾಸಿಯಿಂದ ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡಿದ್ದಾರೆ. 3 ಕೋಟಿಯ ಒಡೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಅಫಿಡವಿಟ್ನಲ್ಲಿ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. 3.02 ಕೋಟಿ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ ದೇಶದ ಪ್ರಧಾನಿ. ಚುನಾವಣಾ ನಾಮಪತ್ರದಲ್ಲಿ ಮೋದಿ ಆಸ್ತಿಯನ್ನ ಘೋಷಣೆ ಮಾಡಿಕೊಂಡಿರುವಂಥದ್ದು. ಪ್ರಧಾನಿ ಮೋದಿ ಬಳಿ ಸ್ವಂತ ಮನೆ ಇಲ್ಲ, ಕಾರು ಕೂಡ ಇಲ್ಲ. 2,85,60,338 ರೂಪಾಯಿ ಇದೇನಿದೆ ಇದನ್ನ ಅವರು FD ಅನ್ನು ಹೊಂದಿದ್ದಾರೆ ಸ್ಟೇಟ್ ಬ್ಯಾಂಕ್ನಲ್ಲಿ. ನೋಡಿ, ಸಾಮಾನ್ಯವಾಗಿ 100, 200, 300 ಕೋಟಿ, ಸಾವಿರಾರು ಕೋಟಿ ಹೊಂದಿರುವಂತಹ ಜನಪ್ರತಿನಿಧಿಗಳ ನಡುವೆ ಕೇವಲ 3 ಕೋಟಿಯ ಒಡೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಮೋದಿ ಅವರ ಬಳಿ ಇರುವಂತಹದ್ದು 3 ಕೋಟಿ, 3.02 ಕೋಟಿ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು. ಅದರ ಜೊತೆಗೆ ಅವರ ಬಳಿ ಸ್ವಂತ ಮನೆ ಕೂಡ ಇಲ್ಲ, ಸ್ವಂತ ಕಾರು ಕೂಡ ಇಲ್ಲ ಅಂಥೇಳಿ ಚುನಾವಣಾ ನಾಮಪತ್ರದಲ್ಲಿ ಅವರು ಆಸ್ತಿಯ ವಿವರವನ್ನು ಕೊಡಬೇಕಲ್ಲ, ಅದರಲ್ಲಿ ಘೋಷಣೆ ಮಾಡಿಕೊಂಡಿದ್ದಾರೆ. ಮೋದಿ ಅವರ ಬಳಿ ಸ್ವಂತ ಮನೆಯೂ ಇಲ್ಲ, ಕಾರು ಇಲ್ಲ ಅನ್ನೋದನ್ನು ಅವರು ಘೋಷಣೆ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೇನೆ ಸ್ಟೇಟ್ ಬ್ಯಾಂಕ್ ಗಾಂಧಿನಗರದ ಶಾಖೆಯಲ್ಲಿ 73,304 ರೂಪಾಯಿ ಅವ್ರ ಬಳಿ ಇದೆ. ಜೊತೆಗೆ SBIನ ವಾರಣಾಸಿ ಶಾಖೆಯಲ್ಲಿ ಕೇವಲ 7,000 ರೂಪಾಯಿ ಹಣವಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಧಾನಿ ಬಳಿ ಒಟ್ಟು 52,920 ರೂಪಾಯಿ ಹಾರ್ಡ್ ಕ್ಯಾಶ್ ಮಾತ್ರ ಇದೆ ಅನ್ನುವಂತಹ ಮಾಹಿತಿಯನ್ನು ಉಮೇದುವಾರಿಕೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ಬಹಿರಂಗಗೊಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ವಾರಣಾಸಿಯಿಂದ 3ನೇ ಬಾರಿ ಕಣಕ್ಕಿಳಿತಾ ಇದ್ದಾರೆ. ದೇವಭೂಮಿ ವಾರಣಾಸಿಯಲ್ಲಿ ಇವತ್ತು ಉಮೇದುವಾರಿಕೆಯನ್ನು ಕೂಡ ಸಲ್ಲಿಕೆ ಮಾಡಿದರು. 2014, 2019ರಲ್ಲೂ ಕೂಡ ವಾರಣಾಸಿಯಲ್ಲಿ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿದ್ರು. ಈ ಬಾರಿ ಕೂಡ ವಾರಣಾಸಿಯಿಂದ ಕಣಕ್ಕಿಳಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು.